ಅವರ ಸಹೋದರರು ಅಷ್ಟೇ. ಹರ್ಷಂದ್ರ ಒಳ್ಳೆ ಮನುಷ್ಯ, ಶಿಸ್ತು ಸ್ವಲ್ಪ ಜಾಸ್ತಿ. ಅದು ಕಡಾಖಂಡಿದ್ದು, ನೀನು ತಪ್ಪು ಮಾಡಿದ್ದು ತಪ್ಪು ಮಾಡಿದ್ದಿ. ನಾನೆಲ್ಲ ಸಣ್ಣದರಲ್ಲಿ ನೋಡುವಾಗ ಇಲ್ಲೆಲ್ಲ ಹೆಣ್ಣು ಮಕ್ಕಳು ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲದವರು ಬಂದು ಪೂಜ್ಯ ಇವರ ಹತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹತ್ರ ಕೇಳ್ತಾರೆ, ಸ್ವಾಮಿ ನಮಗೆ ಮದುವೆ ಮಾಡಲಿಕ್ಕೆ ಹಣ ಇಲ್ಲ ಏನಿಲ್ಲ. ಅವರು ಒಳಗಡೆಯಿಂದ ಒಂದು ಮಂಗಳಸೂತ್ರ, ಒಂದು ತಾಲಿ, ಅದೇ ಒಂದು ಮಾಲೆ, ಒಂದು ತಾಲಿ, ಸ್ವಲ್ಪ ಸೀರೆ ಬಟ್ಟೆಗಳನ್ನು ಕೊಡುವ ಪದ್ಧತಿ ಇತ್ತು. ಉಚಿತವಾಗಿ ಅಂದು ಇತ್ತು. ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾರಕವಾದ ಭಯಂಕರ ರೋಗ ಬಂತು, ಅದೇ ಮಂಗನ ಕಾಯಿಲೆ, ಕೋತಿ ರೋಗ. ಆ ಸಮಯದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಮಂತ್ರಿಗಳಿಂದಲೋ MLAಗಳಿಂದಲೋ ಏನು ಮಾಡಲಿಕ್ಕಾಗಲಿಲ್ಲ. ಸರಿಯಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ. ಆವಾಗ ನಮಗೆ ಈ ತಾಲೂಕಿನವರಿಗೆ ಉಪಯೋಗಕ್ಕೆ ಬಂದದ್ದು ಇವರು ಮಾಡಿದಂಥ ಕ್ಷಯರೋಗ ಆಸ್ಪತ್ರೆ ಹೊರತು ಇನ್ನು ಯಾವ ಸಾಹುಕಾರನದೋ ದನಿದೋ ಗೌರ್ಮೆಂಟಿದಲ್ಲ. ನನ್ನ ಹೆಸರು ಚಂದ್ರ ಸರ್. ತಮ್ಮ ಊರು? ಇದು ಗ್ರಾಮಸ್ಥ, ಇಲ್ಲಿ ಸ್ಥಳೀಯವಾದ ಗ್ರಾಮಸ್ಥ. ಸುಮಾರು 52 ವರ್ಷಗಳಿಂದ ಇಲ್ಲಿ ವಾಸವಾಗಿರೋ ಒಂದು ಗ್ರಾಮಸ್ಥ, ಕುಟುಂಬ ಸಮೇತವಾಗಿದ್ದ ಈ ಗ್ರಾಮಸ್ಥ. ಸರ್, ಇವಾಗ ಕ್ಷೇತ್ರದ ಮೇಲೆ ಏನೋ ಒಂದು ಆರೋಪ ಬರ್ತಾ ಇದೆ. ಇಲ್ಲಿ ಸ್ಥಳೀಯವಾಗಿದ್ದೀರಾ ಅಂತ ಹೇಳ್ತಾ ಇದ್ದೀರಿ, ತಾವು ಊರಿನವರು. ಕ್ಷೇತ್ರದ ಬಗ್ಗೆ ಬರೋ ಆರೋಪದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಕ್ಷೇತ್ರದ ಬಗ್ಗೆ ಬರುವ ಆರೋಪಗಳೆಲ್ಲ ಒಂದು ರೀತಿಯ ಅಸೂಯೆ, ಮುಖ್ಯವಾಗಿ ಅಸೂಯೆ ಅಂತ ಹೇಳ್ಬೋದು. ಮತ್ತು ಒಂದು 5-6 ವಿಭಾಗಗಳು ಇದರಲ್ಲಿ ಸೇರಿಕೊಂಡ ರೀತಿಯಲ್ಲಿ ಅಸೂಯೆ ಅಂದರೆ ಯಾಕೋಸ್ಕರ ಅಸೂಯೆ ಅಂತ ಹೇಳಿದರೆ, ಯಾವುದೇ ಒಬ್ಬ ಒಳ್ಳೆ ಕೆಲಸ ಮಾಡುತ್ತಿರುವಾಗ ಅದರ ಮೇಲೆ ಕಂಡು ಅಸೂಯೆ ಪಡುವವರು ಇರ್ತಾರೆ, ಇಲ್ಲ ಅಂತಲ್ಲ. ಆ ಅಸೂಯೆ ಪರವಾದ ಉದ್ದೇಶ ಏನಂತ ಹೇಳಿದ್ರೆ, ಇದು ಚೆನ್ನಾಗಿ ನಡೆಯುವುದು, ಆಮೇಲೆ ಇದರದ್ದು ಆದಾಯವನ್ನು ನೋಡಿದಾಗ ಒಂದು ರೀತಿ ಹೊಟ್ಟೆ ಕಿಚ್ಚು, ಇದು ಯಾವುದೇ ರೀತಿಯಲ್ಲಿ ಇಲ್ಲಿಂದ ಮುರಿದು ಹೋದರೆ ಬೇರೆ ಯಾವುದಾದ್ರೂ ಒಂದು ಲಾಭ ನಮಗೆ ಗಿಟ್ಟಿಸಿಕೊಳ್ಳುವುದು ಎನ್ನುವ ಆಸೆ. ಅಲ್ಲದೆ ಈ ವಿಭಾಗದಲ್ಲಿ ಕೆಲವರು ವಿದ್ರೋಹಿಗಳಿಗೆ ಇಲ್ಲಿ ಮಾಡುವಂಥ ಯಾವುದು ಚಟುವಟಿಕೆಯಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯಾಕಂತಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಲಿಕ್ಕಾಗೋದಿಲ್ಲ, ಕೋಳಿ ಅಂಕ ಮಾಡಲಿಕ್ಕಾಗೋದಿಲ್ಲ, ಜೂಜಾಟ ಮಾಡಲಿಕ್ಕಾಗೋದಿಲ್ಲ, ಹಿಂದೂ ಮುಸ್ಲಿಂ ಅಥವಾ ಮತಗಳನ್ನು ಸೃಷ್ಟಿಸಿ ಗಲಾಟೆ ಮಾಡಿಸಲಿಕ್ಕಾಗೋದಿಲ್ಲ. ಆಮೇಲೆ ಎಲ್ಲರೂ ಈ ಗ್ರಾಮಸ್ಥರನ್ನು ಒಂದು ಶಾಂತ ರೀತಿಯಲ್ಲಿ ಇದ್ದಾರೆ. ಯಾಕಂದರೆ ಇಲ್ಲಿದು ಅಧಿಕಾರಿ ಹೇಗೆ ಶಾಂತವೋ ಅದೇ ರೀತಿ ಗ್ರಾಮಸ್ಥರು ಶಾಂತ ಇದ್ದಾರೆ. 1, 2, 3 ಕೆಲವರಿಗೆ ಏನಾದರೂ ಅಸಮಾಧಾನಗಳಿರ್ತದೆ, ಅದು ಯಾವ ಊರಿನಲ್ಲಿ ಇದ್ದದ್ದೇ ಅಸೂಯಾಪರರಿಗೆ. ಆಮೇಲೆ ಬೇರೆ ಇಲ್ಲಿಗೆ ಅಗತ್ಯ ಇಲ್ಲದೆ ಹಾಳು ಹೆಸರು ಸೃಷ್ಟಿ ಮಾಡಿದವರು ಇದ್ದಾರೆ. ಅದು ಏನಂತ ಹೇಳಿದರೆ ಅದಕ್ಕೊಂದು 6 ವಿಷಯ ಹೇಳ್ಬೋದು. ಅಸುರರು, ದುಷ್ಟರು, ರಾಕ್ಷಸರು, ಅಸೂಯಾಪರರು, ಪಿಶಾಚಿಗಳಿಗಿಂತ ಉಪರವಾದಂಥ ಏನೋ ಅಂತ ಈ ದುಷ್ಟ ಶಕ್ತಿಗಳು ಇವೆಲ್ಲ ಸೇರಿ ಇಲ್ಲಿ ಒಂದು ಹುನ್ನಾರ ಮಾಡಿ ಇದನ್ನು ಯಾವ ರೀತಿಯಲ್ಲಾದರೂ ಹೊಡಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಇಟ್ಟುಕೊಂಡಂತಹ ಇಷ್ಟು ವಿಭಾಗದವರು. ಅವರ ಹೆಸರು ಪ್ರತ್ಯೇಕ ಹೇಳಬೇಕಂತಿಲ್ಲ, ಈಗ ಹೇಳಿದೆಲ್ಲ ಅಸುರರು, ದುಷ್ಟರು, ದುರುಳರು, ಅಸೂಯಾಪರರು. ಮುಖ್ಯವಾಗಿ ಅಸೂಯೆ. ಒಂದು ಒಳ್ಳೆ ಸುಂದರವಾದ ಗ್ಲಾಸನ್ನು ಹೊಡೆದು ಕಾಣುವಂಥ ನೀಚರು. ಆ ನೀಚರದ ಉದ್ದೇಶ ಅಂದರೆ ಗ್ಲಾಸ್ ಅದು ಸುಂದರವಾಗಿದ್ದದ್ದು ಅವರಿಗೆ ಇಷ್ಟ ಅಲ್ಲ, ಅದನ್ನು ಹೊಡಿಬೇಕು. ಯಾಕಂತೇಳಿದರೆ ಆ ರಾಕ್ಷಸರ ಗುಣ, ರಾಕ್ಷಸೀಯ ಗುಣ. ಮನುಷ್ಯನಂತೆ ಕಾಣ್ತಾರೆ ಅಂಥ ವ್ಯಕ್ತಿಗಳು, ಇದರಲ್ಲಿ ಮನುಷ್ಯನಂತೆ ಕಾಣ್ತಾರೆ. ಅದರ ಒಳಗಡೆ ಇರುವುದು ಎಲ್ಲ ಏನಾದರೂ ಒಂದು ಕೃತ್ಯಗಳನ್ನು ಮಾಡಿಯೇ ಹೆಸರು ಗಳಿಸಬೇಕು ಅಥವಾ ಹಣ ಆಗಬೇಕು ಅನ್ನೋ ಉದ್ದೇಶದವರ ಒಂದು ರೀತಿಯ ಸೂತ್ರವೇ ಹೊರತು ಬೇರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇಂತಹ ದಾನ ಧರ್ಮ ಅದು ಇದು ಚತುರ್ವಿಧ ದಾನಕ್ಕೆ ಹೆಸರುವಾಸಿ. ಚತುರ್ವಿಧ ದಾನ ಅಂತೇಳಿದರೆ ವಸ್ತ್ರದಾನ, ಅನ್ನದಾನ, ಅಭಯದಾನ, ವಿದ್ಯಾದಾನ, ಇದು ಮಾಡ್ಕೊಂಡು ಬರೋ. ಅದಕ್ಕಿಂತಲೂ ಉಪರಿಯಾಗಿ ನಾವು ಹೇಳಿಕೋದ್ರೆ ಇವರು ಪಾಪ ಒಂದು 7-8 ದಾನ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ಯಾಕಂದರೆ ನಾನೆಲ್ಲ ಸಣ್ಣದರಲ್ಲಿ ನೋಡುವಾಗ ಇಲ್ಲೆಲ್ಲ ಹೆಣ್ಣು ಮಕ್ಕಳು ಮದುವೆ ಮಾಡಲಿಕ್ಕೆ ಸಾಧ್ಯ ಇಲ್ಲದವರು ಬಂದು ಪೂಜ್ಯ ಇವರ ಹತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹತ್ರ ಕೇಳ್ತಾರೆ, ಸ್ವಾಮಿ ನಮಗೆ ಮದುವೆ ಮಾಡಲಿಕ್ಕೆ ಹಣ ಇಲ್ಲ ಏನಿಲ್ಲ. ಅವರು ಒಳಗಡೆಯಿಂದ ಒಂದು ಮಂಗಳಸೂತ್ರ, ಒಂದು ತಾಲಿ, ಅದೇ ಒಂದು ಮಾಲೆ, ಒಂದು ತಾಲಿ, ಸ್ವಲ್ಪ ಸೀರೆ ಬಟ್ಟೆಗಳನ್ನು ಕೊಡುವ ಪದ್ಧತಿ ಇತ್ತು. ಉಚಿತವಾಗಿ ಅಂದು ಇತ್ತು. ಅದರ ನಂತರ ಅದನ್ನು ನೋಡಿದಾಗ ಅವರಿಗೆ ಅನ್ನಿಸಿತ್ತು, ಹೀಗೆ ಕೊಡೋದಕ್ಕಿಂತ ಒಂದು ಸರಳವಾದ ಒಂದು ಸಾಮೂಹಿಕ ವಿವಾಹ ಮಾಡಿದರೆ ಒಳ್ಳೆಯದಲ್ವ ಅಂತೇಳಿ ಅವರು ಆ ಕ್ಷೇತ್ರದ ಆ ಸಮಯದಲ್ಲಿ ಹಾಗೆ ಕೊಟ್ಟು ಮತ್ತೆ ಒಂದು ಸಾಮೂಹಿಕ ವಿವಾಹ ಎಂಬುದೇ ಒಂದು ಶುರು ಮಾಡಿದರು. ಅಂದಿನ ಕಾಲದಲ್ಲಿ ಸಾಮೂಹಿಕ ವಿವಾಹ ಮಾಡಿದ್ದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಅವರೇ ಒಬ್ಬರೇ ಇರಬಹುದು ಅಂತ ಖಂಡಿತ ಹೇಳ್ಬೋದು. ಸುಮಾರು ಈಗಾಗಲೇ ಅವರು 50-52 ವರ್ಷದಿಂದ ಮದುವೆ ಮಾಡ್ತಾ ಇದ್ದಾರಲ್ಲ. ಎಷ್ಟೋ ಸಾವಿರ, ಎಷ್ಟೋ ಲಕ್ಷ ಹೆಣ್ಣು ಮಕ್ಕಳಿಗೆ ಮಂಗಳಸೂತ್ರ ಕೊಟ್ಟಂಥ ಮಹಾ ವ್ಯಕ್ತಿ ಅಂತ ಹೇಳುವುದಕ್ಕೆ ಯಾವ ಸಂಶಯವಿಲ್ಲ. ಎದೆ ಮುಟ್ಟಿ ಹೇಳ್ಬೋದು, ಸುಳ್ಳು ಅಗತ್ಯ ಇಲ್ಲ, ಎದೆ ಮುಟ್ಟಿ ಹೇಳ್ಬೋದು. ಅದು ಕೊಟ್ಟದ್ದಲ್ಲದೆ ಆ ನಂತರ ಇಲ್ಲಿ ನಾನು ನೋಡಿದಂಥ ಕೆಲವು ವಿಷಯಗಳಲ್ಲಿ ಕ್ಷಯರೋಗಿಗಳು ಬರ್ತಿದ್ರು. ಆ ಕಾಲದಲ್ಲಿ ಕ್ಷಯರೋಗ ಅಂತ ಹೇಳಿದರೆ ಹತ್ತಿರ ಹೋಗೋದು ಭಯ, TB ಅಂತಾರೆ. ಈಗ ಅದಲ್ಲ. ಅಂಥ ಕಾಲದಲ್ಲಿ ಚಿಕಿತ್ಸೆ ಇಲ್ಲ. ಅಂಥವರು ಪಕ್ಕದ ಹತ್ತಿರದ ಜಿಲ್ಲೆ, ಕಾಸರಗೋಡು ಜಿಲ್ಲೆಯಿಂದ ಬಂದದ್ದು ನಾನು ನೋಡಿದ್ದೇನೆ. ಅವರು ಬಂದು ಈ ಕೆಮ್ಮು ತಗೊಂಡು ಬರೋದು. ಆವಾಗ ಅವರಿಗೆ ಇಲ್ಲಿಂದ ಈ ಕ್ಷೇತ್ರದ ವತಿಯಿಂದ ಸ್ವಲ್ಪ ಹಣ ಕೊಡೋದು ಮದ್ದಿಗೆ, ಔಷಧಿಗೆ. ಅದನ್ನು ಕಂಡು ಅವರಿಗೆ ಆಯಿತು, ಇದು ಮಾಡುವುದಕ್ಕಿಂತ ಒಂದು ಉಚಿತವಾದ ಕ್ಷಯರೋಗ ಆಸ್ಪತ್ರೆ ಮಾಡಿದರೆ ಏನಂತ ಒಂದು ಕ್ಷಯರೋಗ ಆಸ್ಪತ್ರೆ ಅಂದಿನ ಕಾಲದಲ್ಲಿ ಉಜಿರೆ ಎಂಬಲ್ಲಿ TB ಸೆಂಟೋರಿಯಂ ಅಂತೇಳಿ ಹಾಸ್ಪಿಟಲೇ ಮಾಡಿದ್ರು, TB ಸೆಂಟೋರಿಯಂ. ಆ TB ಸೆಂಟೋರಿಯಲ್ಲಿ ನುರಿತ ವೈದ್ಯಾಧಿಕಾರಿಗಳನ್ನು ಇರಿಸಿ ಅಂದಿನ ಕಾಲದಲ್ಲಿ ಬೇಕಾದಷ್ಟು ಯಥೇಚ್ಛವಾಗಿ ಮದ್ದು, ಆಹಾರ, ಊಟ, ಕಾಫಿ, ತಿಂಡಿ ಕೊಟ್ಟದಲ್ಲೇ ಅಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ಅಲ್ಲಿ ಬೆಡ್ ಕೊಟ್ಟರು.
ಅದೇ ಕ್ಷಯರೋಗ ಆಸ್ಪತ್ರೆ ಮುಂದೊಂದು ದಿನ ಇದೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾರಕವಾದ ಭಯಂಕರ ರೋಗ ಬಂತು. ಅದೇ ಮಂಗನ ಕಾಯಿಲೆ, ಕೋತಿ ರೋಗ. ಆ ಸಮಯದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಮಂತ್ರಿಗಳಿಂದಲೋ MLAಗಳಿಂದಲೋ ಏನು ಮಾಡಲಿಕ್ಕಾಗಲಿಲ್ಲ. ಸರಿಯಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ. ಆವಾಗ ನಮಗೆ ಈ ತಾಲೂಕಿನವರಿಗೆ ಉಪಯೋಗಕ್ಕೆ ಬಂದದ್ದು ಇವರು ಮಾಡಿದಂಥ ಕ್ಷಯರೋಗ ಆಸ್ಪತ್ರೆ ಹೊರತು ಇನ್ನು ಯಾವ ಸಾಹುಕಾರನದೋ ದನಿದೋ ಗೌರ್ಮೆಂಟಿದಲ್ಲ. ಆವಾಗ ಅವರಿಗೆಲ್ಲ ಚಿಕಿತ್ಸೆಗೆ ಅವರು ಹುಷಾರಾದರು, ಆರಾಮಾದರು. ಇಡೀ ಜನಗಳು ಮರೆತರು. ಯಾಕಂತೇಳಿದರೆ ಜನಗಳಲ್ಲಿ ಉಪಕಾರ ಸ್ಮರಣೆ ಬಹಳ ಕಮ್ಮಿಯಾಗಿದೆ ಈಗೀಗ. ಅಂದಿನ ಕಷ್ಟವನ್ನೆಲ್ಲ ಮರೆತರು. ಅವರ ಪೀಳಿಗೆಯವರು ಮರೀತಾ ಇದ್ದಾರೆ. ಯಾಕಂದರೆ ಆ ತಂದೆ ತಾಯಿ ಅಜ್ಜ ಅಜ್ಜಿಯಂದಿರು ಹೇಳಬೇಕಿತ್ತಲ್ಲ, ಕ್ಷೇತ್ರದಿಂದ ನಾವು ಒಂದಿಷ್ಟು ಅನ್ನವಾದರೂ ಊಟ ಮಾಡಿದ್ದೇವೆ, ಅಲ್ಲಿಂದ ಒಂದು ಹುಷಾರಿಲ್ಲದಾಗ ಏನಾದರೂ ಔಷಧಿಗೆ ಸಿಕ್ಕಿದಾಗ ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ಇಲ್ಲಿದ್ದು ಏನೋ ಒಂದು ಅರ್ಥ ಯಾರೋ ಹೇಳೋದನ್ನು ಕೇಳಿ ಏನೋ ಅರ್ಥವನ್ನು ಗಿಟ್ಟಿಸಿಕೊಂಡು ಈ ಯುವ ಪೀಳಿಗೆಗಳು 20, 21, 25 ಏಜಿನವರೆಲ್ಲ ಅಂತೇಳಿ ಅಂತ ಹೇಳ್ಕೊಂಡು ಗೊಬ್ಬೆ ಹೊಡಿದ್ದಾರೆ. ಅದು ಸರಿಯಲ್ಲ. ಅದಕ್ಕೆ ತಂದೆ ತಾಯಿಯಿಂದ ಒಂದು ರೀತಿಯ ಸಂಸ್ಕಾರ ಅಂತ ಹೇಳಿ ಬರಬೇಕು. ವಿದ್ಯೆಯಲ್ಲಿ ಒಂದಿಷ್ಟು ದೊಡ್ಡ ಡಿಗ್ರಿ ತೆಗಿಬೋದು, ಅದು ಇದು IIT ಈ ಡಿಗ್ರಿ ಅದಲ್ಲ. ಆ ಡಿಗ್ರಿ ಇರಲಿ, ಅದು ತಪ್ಪೇನಲ್ಲ. ಆದರೆ ಸಂಸ್ಕಾರ ಅಂತೇಳಿ ಒಂದು ಬೇಕು, ಮತ್ತು ಉಪಕಾರ ಸ್ಮರಣೆ ಅಂತ ಒಂದು ಬೇಕು. ಹಿರಿಯವರಿಂದ ಅದು ಮಕ್ಕಳು ಕಲಿತುಕೊಳ್ಬೇಕು. ಅದಕ್ಕೆ ತಂದೆ ತಾಯಿ ಕಾರಣ, ಮೊದಲ ಗುರು ತಂದೆ ತಾಯಿ. ಅದೆಲ್ಲ ನನಗೂ ಅಷ್ಟು ವಿದ್ಯಾಭ್ಯಾಸ ಹೊತ್ತನಲ್ಲ ನಾನು. ಆದರೆ ಇಲ್ಲಿದ ಕೆಲವು ಈ ಸಹಾಯಗಳನ್ನು ಪಡೆದು ಅವರು ದೂರ ನಿಂತು ನೋಡಿ ಏನಾಗುತ್ತದೆ ಎಂದು ನೋಡಿಕೊಂಡು ಕೂತ್ಕೊಳ್ಳೋದಲ್ಲ. ನಮ್ಮಿಂದ ಸಾಧ್ಯವಾಗ್ತಾ ಇದು ನಮ್ಮ ಊರು, ಇದು ನಮ್ಮ ಗ್ರಾಮ, ಇದು ನಮ್ಮ ತಾಲೂಕು. ಪೂಜ್ಯರು ಪ್ರಥಮವಾಗಿ ನಮ್ಮ ತಾಲೂಕಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಸೃಷ್ಟಿ ಮಾಡಿದ್ದು ಈ ಬೆಳ್ತಂಗಡಿ ತಾಲೂಕಿಗೆ. ಕಾರಣ ಬೆಳ್ತಂಗಡಿ ತಾಲೂಕಿನ ಬಡತನ ನಿರ್ಮೂಲನೆ ಮಾಡಲಿಕ್ಕೋಸ್ಕರನೇ ಇವರು ಮಾಡಿದ್ದು. ಬುಟ್ಟಿ ಕೊಟ್ಟರು, ಬಟ್ಲು ಕೊಟ್ಟರು, ಅಕ್ಕಿ ಕೊಟ್ಟರು, ಮನೆ ಕಟ್ಟಲಿಕ್ಕೆ ಹಂಚಿ ಕೊಟ್ಟರು, ರೇಡಿಯೋ ಇಲ್ಲದವರಿಗೆ ರೇಡಿಯೋ ಕೊಟ್ಟರು, ಔಷಧ ಇಲ್ಲದವರಿಗೆ ಎಲ್ಲ ಗ್ರಾಮಗಳಿಗೆ ಇಲ್ಲಿಂದ ಒಂದು ಉಚಿತವಾದ ಸರ್ಕಾರಿ ಸಂಚಾರಿ ಆಸ್ಪತ್ರೆ ಸೃಷ್ಟಿ ಮಾಡಿ ಎಲ್ಲ ಗ್ರಾಮಗಳಿಗೆ ಹಳ್ಳಿಗೆ ಕಳಿಸಿಬಿಟ್ರು. ಬೆಳ್ತಂಗಡಿ ತಾಲೂಕಿನ ಕುಗ್ರಾಮಗಳಿಗೂ ಇಲ್ಲಿಂದ ನುರಿತವಾದ 2 ಡಾಕ್ಟ್ರು, 2 ಸಿಬ್ಬಂದಿ, 1 ಡ್ರೈವರು, 1 ಕ್ಲೀನರು, ಅದರಲ್ಲಿ ಬೇಕಾದಂಥ ಎಲ್ಲ ಮದ್ದು ಮತ್ತು ಬ್ಯಾಂಡೇಜ್ ಎಲ್ಲ ಇಟ್ಟುಕೊಂಡು ಎಲ್ಲ ಹಳ್ಳಿಗೆ ಬೆಳಿಗ್ಗೆ ಇಲ್ಲಿಂದ ಈ ಧರ್ಮಸ್ಥಳದಿಂದ ಬೆಳಿಗ್ಗೆ 7 ಗಂಟೆಗೆ ಹೋಗ್ತದೆ. ಮತ್ತು ಅದು ಬರುವುದು ಅದೇ ದಿನ ರಾತ್ರಿ 8, 9, 10 ಗಂಟೆಗೆ ಇಲ್ಲಿ ಬಂದು ತಲುಪುವುದು. ಅದು ಪ್ರತಿದಿನ ಇಲ್ಲಿ ಮಾಡಿದರು. ಜನಗಳು ಮರೆತರಲ್ಲವೇ? ಇಂದು ಬೆಳ್ತಂಗಡಿ ತಾಲೂಕಿನವರಿಗೆ ಅದು ಗೊತ್ತುಂಟ? ಕುಗ್ರಾಮವನ್ನು ಇವರು ಸ್ವಗ್ರಾಮ ಮಾಡಿದ್ದಾರೆ ಅಂತ ನೆನಪುಂಟ? ಇಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಇವರು ತೆಂಗಿನ ಗಿಡ ಅಂದಿನ ಕಾಲದಲ್ಲಿ ಕೆಲವು ಕಡೆ ನನ್ನ ಮನೆಯಲ್ಲೂ ಇತ್ತು ಜಾಗದಲ್ಲಿ 1-2 ತೆಂಗಿನ ಗಿಡ ಇಲ್ಲಿಂದ ಕೊಂಡೋಗಿದೆ. 2 ತೆಂಗಿನ ಗಿಡವೇ ಆಗಲಿ, ನಮ್ಮ ನಗರದಲ್ಲಿ ಒಂದು ಇರುವ ಸ್ಕೂಲಿಗೆ 2 ಬೆಂಚು ಡೆಸ್ಕ್ ಆಗಲಿ, ಅಥವಾ ಒಂದು 10 ಕಿಲೋ ಅಕ್ಕಿ ಆಗಲಿ ಅವರು ಕೊಟ್ಟಿದ್ದಾರೆ. ಆ ಉಪಕಾರ ಸ್ಮರಣೆ ಇಲ್ಲದಿದ್ದರೆ ಅವರನ್ನು ಮನುಷ್ಯರಂತ ಹೇಳಲಿಕ್ಕೆ ಲಾಯಕಲ್ಲ. ಅದಕ್ಕೆ ಮನುಷ್ಯರಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಏನೇ ಇರಲಿ, ಇವ್ರದ್ದೊಂದು ಗುಣ ಏನಂದರೆ ಹಂಚ್ತಾರೆ. ಹಾಗೆ ಉಂಟಂತೇಳಿ ಇದ್ದದನ್ನೆಲ್ಲ ಒಬ್ಬನಿಗೆ ಬಾಚಿ ಕೊಡುವುದಲ್ಲ. ದಾನ ಧರ್ಮ ಅದನ್ನೊಂದು ಇದ್ದದನ್ನು ಒಂದಿಷ್ಟು ಇದ್ದರೆ ಅದನ್ನು ಎಲ್ಲರಿಗೂ ಹಂಚಿಕೊಡುವ ಒಂದು ಗುಣ. ಹಾಗಂತೇಳಿ ಇನ್ನೂ ಸ್ವಭಾವ ಅವ್ರದ್ದು. ಕ್ಷೇತ್ರದ ದುಡ್ಡನ್ನು 500 ರೂಪಾಯಿಯನ್ನಾದರೂ ಜಾಗೃತ ರೂಪದಲ್ಲಿ ಅವರು ಖರ್ಚು ಮಾಡುತ್ತಾರೆ ಹೊರತು ಇವನಿಗೆ ಕೊಡುವುದಿಲ್ಲ. ಬಹಳ ಲೆಕ್ಕಾಚಾರದ ವ್ಯಕ್ತಿ ಅವರು. ನಾನೇ ಒಂದು ಸಲ ಸಣ್ಣದಿರುವ ಒಂದು ಕಷ್ಟಕ್ಕೆ ಕೇಳಿದಾಗ ಅದರ ಲೆಕ್ಕಾಚಾರ ಕೇಳ್ತಾರೆ. ಏನಪ್ಪ ಅಲ್ಲ, ನಂದು ಮನೆ ಕಟ್ಟಲಿಕ್ಕೆ ಅಂತೆಲ್ಲ ಇಟ್ಟಿಗೆಲ್ಲ ಕರಗಿ ಹೋಯಿತು. ಎಷ್ಟು? 1600 ಇಟ್ಟಿಗೆ. ಎಷ್ಟು ಒಂದು ಇಟ್ಟಿಗೆಗೆ? 1 ರೂಪಾಯಿ 20 ಪೈಸೆ. ಆ ಟ್ಯಾಲಿ ಮಾಡಿ ಅವರು ಈಗ ಖರ್ಚು ಮತ್ತು ಅದರ ಬಾತು ಒಂದು 3000 ಕೊಡು. ಅದಾದರೆ ಯಾರು ಕೊಡ್ತಾರೆ ಆ ಕಾಲದಲ್ಲಿ? ಅಂಥ ವ್ಯಕ್ತಿತ್ವ ಅದು ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರ ಲೆಕ್ಕಾಚಾರ. ಇದು ಕೆಲವರಿಗೆ ಮತ್ತು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನೋಡಿ, ಕೆಲವರಲ್ಲಿ ಒಂದು ಅಸಮಾಧಾನ ಇರ್ತೇವೆ. ಅವನಿಗೆ ತುಂಬ ಸಿಕ್ಕಿದೆ, ನನಗೆ ಕಮ್ಮಿ ಸಿಕ್ತು, ಅವನು ದೊಡ್ಡ ದುಡ್ಡು ಮಾಡಿದ, ಇಲ್ಲಿ ನನಗೆ ದುಡ್ಡು ಮಾಡಲಿಕ್ಕಾಗಲ್ಲ. ಅಂತಹ ಭಾವನೆಗಳು ಹಂಚಿಕೊಂಡವರು ಇದ್ದಾರೆ ಇಲ್ಲಿ, ಇಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಸಮುದ್ರದಲ್ಲಿ ಬೇಕಾದಷ್ಟು ನೀರಿದೆ. ಸಮುದ್ರದಲ್ಲಿ ನೀರು ಬೇಕಿದೆ. ನನ್ನ ಪಾತ್ರ ಎಷ್ಟಿದೆ ಆ ಪಾತ್ರದಷ್ಟೇ ತರುವುದು, ಸಿಕ್ಕುವುದು ಅಷ್ಟೇ. ಅದರಲ್ಲಿ ತೃಪ್ತಿ ಮತ್ತು ಸಮಾಧಾನ ಪಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ಅವನು ಮನುಷ್ಯನಲ್ಲ. ಅಂತಹ ವ್ಯಕ್ತಿಗೆ ಇಂತಹ ಆರೋಪ ಮಾಡ್ತಾ ಇದ್ದಾರೆ, ತಪ್ಪು ಮಾಡಲೇಬಾರ್ದು. ಅದಂತ ಹೇಳಿದರೆ ಅದು ಪೂಜ್ಯರು ನೋಡಿ, ಇಲ್ಲೇ ನೋಡ್ಬೋದು ನೀವು. 2000-3000 ವರ್ಷದ ಹಿಂದಿನ ದೇವಾಲಯಗಳ ರಥಗಳನ್ನು ನೀವು ಇಲ್ಲೆಲ್ಲ ನೋಡ್ಕೊಂಡು ಬರ್ಬೋದು ಪಕ್ಕದಲ್ಲಿ. ಅಂತಹ ರಥಗಳನ್ನು ಎಲ್ಲೋ ಬಿಸಾಡಿದಂಥ ರಥಗಳನ್ನು ಅದನ್ನು ಕಾಮಗಾರಿ ಅದಕ್ಕೆ ಬೇಕಾದ ಸ್ಟ್ರೆಚಿಂಗ್ ಮಾಡಿಸಿ ಇಲ್ಲಿ ಸುಸಜ್ಜದವಾಗಿ ಇನ್ನೂ 5000 ವರ್ಷ ಇದ್ದರೂ ಕೂಡ ಅಲ್ಲಿ ಇರಲಿ ಅಂತೇಳಿ ತಂದು ಇಟ್ಟಿದ್ದಾರೆ. ಅಂಥ ರಥಗಳು ಎಷ್ಟಿದೆ. ಆ ಕ್ಷೇತ್ರದ ಹೆಸರನ್ನಿಟ್ಟು ಅಲ್ಲಿಂದ ತಂದು ಬೇರೆ ಅದನ್ನು ಹೆಸರು ಆ ಕ್ಷೇತ್ರದ ಹೆಸರು ಅಲ್ಲಿ ಇಷ್ಟು ಕಾಲ ಬಳಕೆ ಆಗಿದೆ ಎನ್ನುವ ಇದನ್ನು ಬರೆದು ಪಾಪ ಮ್ಯೂಸಿಯಂ ರಚನೆ ಮಾಡಿದ್ದಾರೆ ಜನಗಳಿಗೋಸ್ಕರ. ಏನು ಅವರಿಗೆ ಅದರಲ್ಲಿ ಇದು ಮಾಡಲಿಕ್ಕೆ ಅಲ್ಲ, ಅವರೇನು ಭಾಳ ಸುಖಿಗಳ ಏನಲ್ಲ ಪಾಪ. ಲೈಟ್ ಅವರನ್ನು ನಾನು ಕೆಲವು ಕಡೆ ಕಾರ್ಯಕ್ರಮದಲ್ಲಿ ಗಮನಿಸಿದ್ದೇನೆ. ನಮಗೆಲ್ಲ ಜ್ಯೂಸು ಗೀಸು ಊಟ ಏನಿದ್ದರೂ ಕೂಡ ಅವರು ಆ ಮಧ್ಯಾಹ್ನದ ಹೊತ್ತಿಗೆ 1 ಗ್ಲಾಸ್ ಮಜ್ಜಿಗೆ ಬಡ್ಚಿ ನನಗೆ 1 ಗ್ಲಾಸ್ ಮಜ್ಜಿಗೆ ಅಂತ ಕುಡಿಯೋರು. ನಮಗೇನು ಬೇಕಾದರೂ ಇರ್ತದೆ. ಅಂಥ ಮಹಾ ವ್ಯಕ್ತಿಗೆ ಕಳಂಕ ತರುವುದು, ಹೆಸರು ಹಾಳು ಮಾಡಲಿಕ್ಕೆ ಉದ್ದೇಶ ಮಾಡಿದ ಅವರಿಗೆಲ್ಲ ಸತಸಿದ್ಧ ಪಾಪತ್ವ ಅದು. ತಾವು ಹೇಳಿದರೆ 52 ವರ್ಷದಿಂದ ತಾನು ಇಲ್ಲೇ ಇದ್ದೀನಿ ಅಂತ ವಾಸಿಸ್ತಾ ಇದ್ದೀನಿ ಅಂತ ಹೇಳಿದ್ರು.
ತಮಗೆ ಗೊತ್ತಿರುತ್ತೆ ಇಲ್ಲಿ ಸ್ಥಳೀಯವಾಗಿ ಏನು ನಡೆದಿದೆ, ಏನು ನಡೆದಿರುತ್ತೆ ಅಂತ. ಇವಾಗ ಏನು ಆಪದನೆ ಬರ್ತಾ ಇದೆ, ಬುರುಡೆದ್ದು ಒಂದು ಕತೆ ಇರ್ಬೋದು, ಅದರ ಬಗ್ಗೆ ತಾವೇನು ಹೇಳ್ತೀರಿ? ಅದರ ಬಗ್ಗೆ ಹೇಳುವುದು ಅಂತ ಹೇಳಿದರೆ, ಧರ್ಮಸ್ಥಳ ಅನ್ನೋದು ಸಣ್ಣ ಒಂದು ಇದಲ್ಲ. ಧರ್ಮಸ್ಥಳವನ್ನು ಬೆಳೆಸಿದವರು ಇವರೇ. ಧರ್ಮಸ್ಥಳದ ಬಹಳ ಹಿಂದೆ ಅಂತ ಹೇಳಿದರೆ, ನಾನು ಒಂದು 40 ವರ್ಷದ ಹಿಂದೆ ಹೋದರೆ ಇಲ್ಲೆಲ್ಲ ಬಡವರೇ ಬರ್ತಿದ್ದದ್ದು. ಇಲ್ಲಿ ಬರೋ ಯಾತ್ರಿಕರು ಇರಲಿ, ಭಕ್ತರು ಇರಲಿ, ಅಲ್ಲ ಟೂರಿಸಮ್ ಇರಲಿ, ಏನೇ ಬರ್ತಿರುವ ಜನಗಳೆಲ್ಲ ಬಡವರು, ಪುವರ್. ದೊಡ್ಡ ದೊಡ್ಡ ಐಷಾರಾಮಿ ಕಾರಲ್ಲೆಲ್ಲ ಬರ್ತಿರಲಿಲ್ಲ, ಸಿಂಪಲಾಗಿ ಬರ್ತಿದ್ರು. ಇಲ್ಲಿ 3 ಅಥವಾ 4 ದಿನ ಉಳಿತಿದ್ದರು. ಗಂಗಾ, ತುಂಗ, ಕಾವೇರಿ, ನರ್ಮದಾ, ಹೀಗೆಲ್ಲ ಹಲವಾರು ಬಿಲ್ಡಿಂಗ್ಗಳು, ಒಂದು ಪೈಸೆ ಇಲ್ಲ ಅವಾಗ. ಅದು ಈಗಲೂ ಫ್ರೀ ಇದೆ. ನಾನು ಈಗ ಹೇಳಿದ ಹೆಸರಿನ ಬಿಲ್ಡಿಂಗ್ಗಳು ಇಂದಿಗೂ ಅದಕ್ಕೆ ಬಾಡಿಗೆ ಇಲ್ಲ. ಅಂದು ಉಚಿತವಾಗಿ ನಾವು ಬಂದ ಕಾಲದಲ್ಲಿ ಪ್ರಥಮವಾಗಿ ಮಲಗಿದಂಥದ್ದು ಅಂಥ ಜಾಗದಲ್ಲಿ 3-4 ದಿವಸ ಊಟ ಮಾಡೋದು. ಆಗ ಏನು ಮಾಡ್ತಾರೆ, ಈ ಬಂದವರೆಲ್ಲ ಬಂದು ದರ್ಶನ ಎಲ್ಲ ಮಾಡಿ ಹೋಗುವಾಗ ಇವ್ರ ಹತ್ರ ಹಣ ಇರುವುದಿಲ್ಲ, ಹೋಗಿ ಪೂಜ್ಯರನ್ನು ಭೇಟಿ ಆಗ್ತಾರೆ. ಅವಾಗ ಇಲ್ಲಿ ಖರ್ಚಿಗೆ ಕೊಡುವಂಥ ಧರ್ಮವಿತ್ತು. ಆವಾಗ ಇವರಿಗೆ ಕ್ಷೇತ್ರದ ಆದಾಯದಿಂದಲೇ ಕೊಡುತ್ತಾ ಇರುವುದಲ್ಲ, ಇವರಿಗೆ ಪ್ರಾಪರ್ಟಿ ಇತ್ತು. ಇವರಿಗೆ ಪರಂಪರಾಗತವಾಗಿ ಬಂದ ಪ್ರಾಪರ್ಟಿಯಲ್ಲಿ ಆದ ಸಂಪತ್ತು ಇತ್ತು. ಅದನ್ನು ಇವರು ಮೋಜಿನ ಜೀವನಕ್ಕೆ ಉಪಯೋಗಿಸಲಿಲ್ಲ. ಅದೇ ತಪ್ಪು ಮಾಡಿದ್ದಾರೆ. ಅದು ಯಾವುದಕ್ಕೂ ಉಪಯೋಗ ಮಾಡದೆ ಅದು ಸಹ ದಾನ ಧರ್ಮಕ್ಕೆ ವಿನಿಯೋಗ ಮಾಡಿ ಇದಕ್ಕೆ ಕೊಟ್ಟರು. ಯಾಕಂದರೆ ಅವರೊಂದು ಕೈ ಮುಗಿತಾರೆ, ಬಗ್ಗುತ್ತಾರೆ. ಪಾಪ ಇವ್ರುಗಳಿಗೆ ಅದೆಲ್ಲ ಗೊತ್ತಿಲ್ಲ. ಇವರ ಅಂತ ಒಳ್ಳೆಯದಕ್ಕೆ ಇಲ್ಲಿ ಈಗ ಅರ್ಥ ಆಗ್ಬೋದು. ಯಾಕಂದರೆ ಎಲ್ಲರೂ ಹೀಗೆ ಮಾಡ್ತಾರೆ. ಹೀಗೆ ಮಾಡಿ ಹೇಳುವಾಗ ಹೇಗೆ ಕೊಯ್ಯುವುದಂತ ನೋಡ್ತಾರೆ. ಹಾಗೆ ಇರಬಾರ್ದು, ಆ ಗುಣ ಇರಬಾರ್ದು ಮನುಷ್ಯನಲ್ಲಿ, ತಪ್ಪದು. ಅದೇ ನಾನು ಹೇಳಿದ್ದೆಲ್ಲ, ಜನಗಳು ಎಲ್ಲರೂ ಅವರಲ್ಲಿ ಉಪಯೋಗ ಪ್ರಯೋಜನ ಪಡ್ಕೊಂಡ್ರು. ಹಿಂದಿನ ಸಮಯ ತುಂಬ ಬಹಳಷ್ಟು ವರ್ಷಗಳ ಹಿಂದೆ ಹೋದರೆ ಧರ್ಮಸ್ಥಳದಲ್ಲಿ ಶ್ರೀಮಂತರಲ್ಲ ಭಕ್ತರು ಬರ್ತಿದ್ದದ್ದು, ಅತೀ ಹೆಚ್ಚಿನ ಬಡವರು. ಅಂದು ಬಂದು ಬಡವರು ಬೇಡಿಕೊಂಡು ಇವರ ಆಶೀರ್ವಾದ ಪಡ್ಕೊಂಡು ಇವರ ಸಹಾಯ ಪಡ್ಕೊಂಡು ಹೋದ ವಂಶಸ್ಥರೇ ಈಗ ಶ್ರೀಮಂತರಾಗಿ ಸಹ ಬರ್ತಾ ಇರುವುದು. ಅವರೆಲ್ಲ ಒಳ್ಳೆ ಅನುಕೂಲಸ್ಥರಾಗಿರ್ತಾರೆ. ಮತ್ತೊಂದು ಇವರು ಹೇಳಿದ ಮಾತುಗಳು 95% ಜನಗಳಿಗೆ ಉಪಯೋಗಿಸ್ತದೆ. ಇವರಿಗೆ ಅಡ್ಡ ಬೀಳು, ಇವರಿಗೆ ಸರೆಂಡರ್ ಆಗುತ್ತವರು, ಇವರ ಆಶೀರ್ವಾದದಿಂದ ಎಷ್ಟೋ ಜನಗಳು, ಕೋಟಿ ಜನಗಳು ಒಳ್ಳೆಯದಾಗಿದ್ದಾರೆ. ಹೇಳುವವರೇ, ನಾನು ಕೆಲವು ಊರಲ್ಲಿ ತಿರುಗಿ ಬರುವಾಗ ರೈಲಲ್ಲಿ ನನಗೆ ಕೆಲವು ಸಿಕ್ಕಿದವರಿದ್ದಾರೆ. ಅವರ ದಿನವನ್ನು ಹೇಳಿದ್ದಾರೆ. ನಾನು ಸ್ವಲ್ಪ ಇಲ್ಲೇ ಇರುವುದಿಲ್ಲ, ಕೆಲವು ತಿರುಗಿ ಸುತ್ತಾಡ್ತೇನೆ. ಆವಾಗ ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ಅವರು ಪಾಪ ನಮಗಿಂಥ ಅನುಭವ ಆಗಿದೆ, ನಮಗಿಂಥ ಸಹಾಯ ತಗೊಂಡಿದೆ, ನನಗೆ ನೀರು ಸಿಗದೆ ಪಂಪು ಸೆಟ್ಟಲ್ಲಿ ನಮಗೆ ಇದು ಬೋರಲ್ಲಿ ನೀರು ಸಿಗಲಿಲ್ಲ. 3ನೇ ಸಲ ಪೂಜ್ಯರಲ್ಲಿ ಕೇಳಿದೆ, ಪೂಜ್ಯರು ಹೇಳಿದ ಅದೇ ಜಾಗದಲ್ಲಿ ತೆಗಿ ಅಂತ. ನಾನು ಹೋಗಿ ತೆಗೆದೆ. ನನಗೆ ಬೇಕಾದಷ್ಟು ನೀರು ಸಿಗದೆ ಕೃಷಿ ಮಾಡ್ತೇನೆ. ಈಗ ಅಲ್ಲಿ ಹೋಗಿ ಅವರಿಗೆ ಕೈ ಮಾಡ್ತೇನೆ. ಅವರ ಬಾಯಿಂದ ಹೇಳಿದ ಮಾತ್ರ ಸಿಕ್ಕಿದೆ. ಅದು ಸಹ ಹೇಳಿದ್ದು ನನ್ನ ಅನುಭವದಲ್ಲುಂಟು. ನಂದು ಸುಮ್ಮನೆ ಏನೋ ಹೇಳುವುದಲ್ಲ, ನನ್ನ ಅನುಭವ, ನನ್ನ ನಿಜವಾಗಿ ಕೇಳಿದ್ದು, ನಾನು ನಿಜವಾಗಿ ನೋಡಿದ್ದು, ಇದು ಮಾತ್ರ ನಾನು ಇಲ್ಲಿ ಕಂಡದ್ದು. ಹಾಗೆ ದುಷ್ಟರು ಮತ್ತು ದುರುಳರು ಇಲ್ಲಿಯ ಬಗ್ಗೆ ಬೇರೆ 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 ಹೇಳ್ತಾರೆ. ನೀವೊಂದು ಇಲ್ಲಿಯೇ ಫಲಾನುಭವವನ್ನು ಪಡೆದಂಥ ಕೆಲವರಲ್ಲಿ ನೀವು ವಿಚಾರಿಸಿ, ಅವರು ಮರೆತಿರ್ತಾರೆ. ಇಲ್ಲದ್ರೆ ಏನೋ ಒಂದು ಸಣ್ಣ ಏನಾದರೂ ಒಂದು ವಿಷಯದಲ್ಲಿ ಅಥವಾ ಅವರದ್ದೇ ತಪ್ಪುಗಳಿರ್ತದೆ. ಇಲ್ಲಿ ತಪ್ಪುಗಳು ಕಂಡ್ರೆ ಶಿಸ್ತಿನ ಮನುಷ್ಯ. ಅವರ ಸಹೋದರರು ಅಷ್ಟೇ, ಹರ್ಷಂದ್ರ ಒಳ್ಳೆ ಮನುಷ್ಯ, ಶಿಸ್ತು ಸ್ವಲ್ಪ ಜಾಸ್ತಿ. ಅದು ಕಡಾಕೊಂಡಿದ್ದು, ನೀನು ತಪ್ಪು ಮಾಡಿದೆ, ತಪ್ಪು ಮಾಡಿದ್ದಿ, ಸರಿ, ನೀನು ಅಂಥ ತಪ್ಪಿಗೆ ಇಲ್ಲಿ ಇರಬಾರ್ದು, ನೀನು ಕೆಲಸದಿಂದ ವಜಾ ಮಾಡು ಹೋಗು ಅಂತೇಳಿ ಬಿಟ್ಟುಬಿಡ್ತಾರೆ. ಅಂಥವರು ಇಲ್ಲಿ ಹಾಗೆ ಕಟ್ಟಿಕೊಳ್ತಾರೆ. ತುಂಬ ತಪ್ಪಂತ ಪ್ರೂವ್ ಆದರೆ ಕೆಲವು ಸಣ್ಣ ಪುಟ್ಟ ತಪ್ಪಿಗೆ ಕ್ಷಮೆ ಸಹ ಕೊಡ್ತಾರೆ. ನಾವು ಗ್ರಹಿಸಿದಾಗೆ ಟೋಟಲ್ ಅಲ್ಲ, ಅದು ನನಗೆ ಅನುಭವ ಇದೆ. ಕೆಲವು ಸಣ್ಣ ಸಣ್ಣ ತಪ್ಪುಗಳಿಗೆ ನಾನು ಇಲ್ಲಿ ತುಂಬ ವರ್ಷದಿಂದ ಇದ್ದವನು, ಕೆಲಸ ಸಹ ಮಾಡಿದ್ದೇನೆ, ಇಲ್ಲಿ ಜೀವನವನ್ನು ಮಾಡಿದ್ದೇನೆ. ಈಗ ಇದೇ ಗ್ರಾಮಸ್ಥನೇ ಇದ್ದೇನೆ. ಈಗ ನಾನು ಕೆಲಸದಲ್ಲಿ ಏನಿಲ್ಲ, ಆದರೆ ಅನುಭವ ಇದೆ, ನೋಡಿದ್ದೇನೆ, ಕೇಳಿದ್ದೇನೆ. ಪಾಪ ಅವರು ಅಂಥ ಮಹಾ ವ್ಯಕ್ತಿ, ಆ ಜನ ಈ ಹೆಣ್ಣು ಮಕ್ಕಳಿಗೆಲ್ಲ 18 ವರ್ಷದ ವಯೋಮಾನದವರಿಗೆ ಈ ಸಾಮೂಹಿಕ ಮದುವೆ ಕಡೆ ಕೈಯಲ್ಲಿ ಆ ಮಂಗಳಸೂತ್ರವನ್ನು ಎತ್ತಿಗೆ ಕೊಡೋದು ನಾವು ನೋಡಿದ್ದೇವೆ. ಇವರು ಹೆಣ್ಣು ಮಕ್ಕಳಿಗೆ ಜೀವನ ಕೊಟ್ಟಿದ್ದಾರೆ. ಅದನ್ನು ಅನುಭವಿಸಿ ಅದನ್ನು ನೋಡಿ ಎಷ್ಟೋ ಸಂಘ ಸಂಸ್ಥೆಗಳನ್ನೆಲ್ಲ ಅವರು ಮಾಡಿ ಹುಟ್ಟು ಹಾಕಿದ್ದಾರೆ. ಎಲ್ಲವೂ ಹಾಕಿದರೆ, ಎಲ್ಲವೂ ಮಾಡಿದ್ದಾರೆ. ಏದು ಮುಟ್ಲಿಕ್ಕೂ ಸಾಧ್ಯ ಇಲ್ಲ ಅವರ ಹೆಸರಲ್ಲಿ. ನಾವು ಇದು ನನಗೆ ಹೇಳಲಿಕ್ಕೂ ನೆನಪು ಬರುವುದಿಲ್ಲ. ಒಂದು 3 ದಿನ ನಮಗೆ ಕಂಟಿನ್ಯೂಸ್ ಇದ್ದರೆ ಅವರು ಮಾಡಿದ್ದನ್ನು ಗೊತ್ತು. ಯಾಕಂದರೆ ಅಂಗವಿಕಲರಿಗೆ, ಬುದ್ಧಿಮಾಂದ್ಯರಿಗೆ, ವಿಕಲಾಂಗಿಗಳಿಗೆ ಮತ್ತು ಕುರುಡರಿಗೆ ಇಂಥ ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ಅಂಥ ಸಹಾಯ ಮಾಡುವುದಲ್ಲದೆ ಅಂಥ ಸಂಸ್ಥೆಗಳನ್ನು ನಡೆಸುತ್ತಿರುವ ಅಲ್ಲಿಗೆ ಹೋಗಿ ಅಲ್ಲಿ ಅಂಥ ಸಭಾ ಕಾರ್ಯಕ್ರಮ ಹೇಳುವುದುಂಟು. ಅನುಕಂಪ ಬೇಡ, ಇಂಥವರಲ್ಲಿ ನೀವು ಮಾನವೀಯತೆ ತೋರಿಸಿ ಅಂತ ಅವರು ಅಲ್ಲಿದ್ದ ಜನಗಳಿಗೂ ತಿಳಿಸ್ತಾರೆ. ಅಂದರೆ ಈ ಅನಾಥರಲ್ಲಿ ಯಾವತ್ತು ಅನುಕಂಪ ಮಾತ್ರ ಸಾಲದು, ಮಾನವೀಯತೆಯನ್ನು ತೋರಿಸಿ ಅಂತ ಅಲ್ಲಿ ಸಹಾಯ ಮಾಡಿ ಅಂಥ ಆಶ್ರಮಗಳಿಗೆ ಬೇಕಾದಷ್ಟು, ಅಂಥ ಆಶ್ರಮಗಳಿಗೆ ಅವರು ಹೋಗೋದುಂಟು. ಹೋಗಿ ಬೇಕಾದಷ್ಟು ಕೊಡಿ. ಎಕ್ಸಾಂಪಲ್ ನೀವು ತೋಟದಾಡಿ ಆಶ್ರಮದಲ್ಲಿ ಹೇಳಿದರೆ ಕೇಳ್ಬೋದು, ಬೇಕಾದಷ್ಟು ಅಲ್ಲಿ ಕೊಟ್ಟಿದ್ದಾರೆ. ತೋಟದಾಡಿ ಜೀವನ. ಕೊನೆಯದಾಗಿ ಸರ್, ತಾವು ಏನು ಹೇಳಿದ್ರಿ, ದುಷ್ಟರು ದುರುಳರು ಅಂತ. ಇವಾಗ ಅವರ ಒಂದು ಹೇಳಿಕೆಯಿಂದ ಕ್ಷೇತ್ರಕ್ಕೆ ಏನಾದರೂ ಒಂದು ಪರಿಣಾಮ ಬೀಳ್ತಾ ಇದೆಯಾ? ಕ್ಷೇತ್ರಕ್ಕೆ ಯಾವ ಪರಿಣಾಮ ಬರಲಿಕ್ಕಿಲ್ಲ. ಅಂದರೆ ಈ ಜನಗಳು ಒಮ್ಮೆ ಈ ರೀತಿ ಗೊಬ್ಬೆ ಹೊಡೆದಾಗ ಜನಗಳು, ಯಾಕಂತ ಹೇಳಿದ್ರೆ ಈ ಸುಳ್ಳು ಒಮ್ಮೆ ಭಯಂಕರವಾಗಿ ಪ್ರಚಾರ ಆಗ್ತದೆ. ಆ ಸುಳ್ಳು ಮತ್ತು ಕರಗಿ ಹೋಗಿ ಅಲ್ಲಿ ಸತ್ಯ ಮಾತ್ರ ಉಳಿತದೆ. ಸತ್ಯ ಯಾವತ್ತೂ ಇದಾಗೋದಿಲ್ಲ. ಮತ್ತು ಇಲ್ಲಿ ಒಂದು ನಂಬಿಕೆ ಇದೆ. ಆ 5 ಕುಮಾರಸ್ವಾಮಿ, ಕಾಳರಾಹು, ಕಾಳರ್ಕಾಯಿ, ಕನ್ಯಾಕುಮಾರಿ, ಅಣ್ಣಪ್ಪ ಅಂತ ಹೇಳುವ ಈ ಧರ್ಮ ದೇವತೆಗಳ ಪ್ರತಿನಿಧಿಯವರು. ಅವರ ಯಾವ ಸಮಸ್ಯೆಯನ್ನು ಅವರು ನೋಡಿಕೊಳ್ತಾರೆ.
ಈ ಕ್ಷೇತ್ರಕ್ಕೆ ಬಂದ ಸಮಸ್ಯೆಯನ್ನು ಅವರು ಪರಿಹರಿಸ್ತಾರೆ. ಎಲ್ಲದಕ್ಕೂ ಒಂದು ದೂಷಣೆ ಅದು ಇದು ಒಂದು ಏನೋ ತೊಂದರೆಗಳಾಗೋದು ಇದೆ. ನಾವು ಹಿಂದಿನ ಕಾಲ ದೇವಾದಿಗಳನ್ನು ಅಂದರೂ ಅವರಿಗೆ ಕೆಟ್ಟ ಹೆಸರು ಬಂದಿದೆ, ಅದು ಮತ್ತೆ ಕರಗಿ ಹೋಗ್ತದೆ. ಯಾರೇ ಇರಲಿ, ಯಾವ ಧರ್ಮದವನಿಗೂ ಬಂದಿದೆ. ಮೊಹಮ್ಮದಿಗೂ ಬಂದಿರ್ಬೋದು, ಜೇಸುಗೂ ಬಂದಿರ್ಬೋದು, ನಮ್ಮ ಕೃಷ್ಣರಾಮನಿಗೂ ಬಂದಿರ್ಬೋದು ಅಪವಾದಗಳು. ಅಂತೆಯೇ ಇವರೊಂದು ಇಂತಹ ವ್ಯಕ್ತಿ ಸಹ ಒಂದು ದೇವರಿಗೆ ಸಮಾನವಾದ ವ್ಯಕ್ತಿ. ಆ ನಂಬಿಕೆ ನನ್ನಲ್ಲಿದೆ, ನನ್ನಂಥವರಿಗೆ ಕೆಲವರಿಗಿದೆ. ನಾನು ಒಬ್ಬನಿಗೆ ಇದು ಮಾಡೋದಲ್ಲ, ನನ್ನಂತಹ ಕೆಲವರಿಗಿದೆ. ಕೊನೆಯದಾಗಿ ಸತ್ಯ ಗೆಲ್ಲುತ್ತೆ ಅಂತ. ಸತ್ಯ ಖಂಡಿತ ಗೆಲ್ಲುತ್ತದೆ. ಬಂದಂಥ ಹಾಳು ಹೆಸರನ್ನು ಆ ಮಹಾ ಮಂಜುನಾಥ ಸ್ವಾಮಿಯು, ಆ ಧರ್ಮ ದೇವತೆಗಳು ಕರಗಿಸ್ತಾರೆ, ಶುದ್ಧವಾಗ್ತದೆ. ಇದು ಶುದ್ಧವಾದ ಸ್ಥಳವೇ, ಇಲ್ಲಿ ಶುದ್ಧವೇ ಉಳಿತದೆ, ಖಂಡಿತವಾಗಿ ಇದಿರುತ್ತೆ. ಮತ್ತು ಇದರ ಮೇಲೆ ಏನೇನೋ ಬಯಕೆಗಳನ್ನು ಕೆಟ್ಟದನ್ನು ನೆನೆಸಿದವರಿಗೆ ಶಿಕ್ಷೆಯು ಅವರು ಕೊಡ್ತಾರೆ. ಅದು ಒಮ್ಮೆ ಶಿಕ್ಷೆ ಅಲ್ಲ, 7 ಜನ್ಮಕ್ಕೆ, 7 ತಲೆಮಾರಿಗೆ, 7 ಪರಂಪರಾಗತವಾಗಿ ಅದು ಉಳಿತದೆ. ಅದು ಸತ್ಯವಾದ ದಿಕ್ಕು. ಮತ್ತು ಇವ್ರದ್ದು ದಾನ ಧರ್ಮದ ವಿಷಯ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವರು ಎಷ್ಟು ಎಜುಕೇಷನ್ ಟ್ರಸ್ಟ್ ಕಟ್ಟಿಸಿಕೊಡಲಿಲ್ಲ, ಎಷ್ಟು ಎಜುಕೇಷನ್ ಇದಿದೆ, ಯಾವ್ಯಾವ ಎಜುಕೇಷನ್ ಇದೆ. ಒಂದು ಬಾಲವಾಡಿಯಿಂದ ಹಿಡಿದು LLB ಇದೆ, ಮತ್ತು ನಿಮ್ಮದು ಇಂಜಿನಿಯರ್ ಇದೆ, ಮಹಾವಿದ್ಯಾಲಯ ಡಾಕ್ಟ್ರ್ ಇದೆ, ಎಲ್ಲವೂ ಇದೆ. ಯಾವುದು ದೊಡ್ಡ ಯೂನಿವರ್ಸಿಟಿಗಿಂತೂ ಕಮ್ಮಿ ಏನಲ್ಲ ಇದು, ಎಲ್ಲ ವ್ಯವಸ್ಥೆ ಇದು. ಅದರಲ್ಲಿ ಕಲಿತ ವಿದ್ಯಾರ್ಥಿಗಳಿಗಾದರೂ ನೆನಪು ಬೇಕಲ್ಲವೇ, ನಾವು ಇಂತಹ ಒಂದು ಸಂಸ್ಥೆಯಲ್ಲಿ ಕಲ್ತಿದ್ದೇವೆ. ಆ ಸಂಸ್ಥೆಯಲ್ಲಿ ರ್ಯಾಗಿಂಗ್ ಇರಲಿಲ್ಲ, ಆ ಸಂಸ್ಥೆಯಲ್ಲಿ ನಮಗೆ ಯಾರೂ ಉಪದ್ರ ಕೊಡಲಿಲ್ಲ. ಆ ಸಂಸ್ಥೆಯಲ್ಲಿ ಬೇರೆ ಸಂಸ್ಥೆಗಿಂತಲೂ 10 ರೂಪಾಯಿ ಕಡಿಮೆ ಇತ್ತು ಫೀಸು. ಅಲ್ಲ, ನಮಗೇನಿಲ್ಲ, ಊಟವೇ ಇಲ್ಲ ಅಂತ ಹೇಳುವಾಗ ಸಿದ್ಧಾವನಕ್ಕೆ ಕಳಿಸ್ತಿದ್ದರು. ಕಾಲೇಜಲ್ಲಿ ಕಲಿತಿದ್ದರು ಕೂಡ, ಉಜಿರೆ ಕಾಲೇಜಿಂದ ನಿಮಗೆ ಊಟ ಇಲ್ಲ ಅಂತೇಳಿ ಅಲ್ಲಿ ಯಾರಿಗಾದರೂ ಗೊತ್ತಾದರೆ ಊಟ ಅಲ್ಲಿ ಸಿದ್ಧಾವನದಲ್ಲಿ ಮಾಡಿ ಅಂತ ಕಲಿಸಿದ್ದು ಗೊತ್ತು ಅಂತ ಹುಡುಗರು ನನಗೆ ಗೊತ್ತು. ಅದೆಲ್ಲ ಉಪಕಾರವೂ ಮಾಡಿದೆ. ಇಲ್ಲೇ ಪಕ್ಕದಲ್ಲಿ ಎಷ್ಟೋ ನಿಮ್ಮ ಇಲ್ಲೊಂದು ಶ್ರೀನಿವಾಸ ಅಂತ ಇದ್ದ, ಮತ್ತೊಂದು ಸಂಜೀವ ಅಂತ ನಲ್ಕೆಯವರು, ಅವರನ್ನು ತುಂಬ ವಿದ್ಯೆ ಕೊಟ್ಟು ಕಲಿಸಿ ಬಹಳಷ್ಟು ಮೇಲ್ಪಂತಕ್ಕೆ ಏರಿಸಿದವರೇ ಇವರು. ಅವರು ಈಗಲೂ ಇದ್ದಾರೆ. ಒಬ್ಬ ಈಗಾಗಲೇ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ರಿಟೈರ್ಡ್ ಆದ, ಅವರೇ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರು. ಇನ್ನೊಬ್ಬ ನಿಮ್ಮ ರಾಜಸ್ಥಾನದಲ್ಲಿ ಕ್ಯಾನ್ಸರ್ ಇದರ ರೇಡಿಯೇಷನ್ ಥೆರಪಿಯಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿದ್ದಾನೆ. ಅವನನ್ನು ಕಂಪ್ಲೀಟ್ ಓದಿಸಿದ್ದು ಇವರ ಸ್ವಂತ ಭಾವ ಯಶೋವರ್ಮ ಸರ್, ಉಜಿರೆಯಲ್ಲಿ ಓದಿಸಿದ್ದು ಮಾತ್ರ ಅಲ್ಲ, ಸಿದ್ಧಾವನದಲ್ಲಿ ಸೀಟು ಕೊಟ್ಟು ಅವನಿಗೆ ಬೇಕಾದ ವ್ಯವಸ್ಥೆ ಕೊಟ್ಟು, ತಿಂಗಳಿಗೆ 300 ರೂಪಾಯಿ ಅವನಿಗೆ ಖರ್ಚಿಗೂ ಕೊಟ್ಟು, ಫೀಸು ಕಟ್ಟಿ ಅವನ್ನ ಗೆಲ್ಲಿಸಿ BSc ಫಸ್ಟ್ ಕ್ಲಾಸ್ ಪಾಸಾಗಿ, ಅದರ ನಂತರ ಏನೋ ಸ್ವಲ್ಪ ಎಕ್ಸ್ಟ್ರಾ ಕಲಿತು, ಮತ್ತು ಬಾಂಬೆ ನಗರದಲ್ಲಿ ಹೋಗಿ ಟಾಟಾ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಕಲಿತು ಈಗ ದೊಡ್ಡ ಹುದ್ದೆಯಲ್ಲಿದ್ದಾನೆ. ಆದರೆ ಅವರಲ್ಲಿ ನೆನಪಿಟ್ಟುಕೊಂಡ್ರೆ ಒಳ್ಳೆಯದು, ಸಾಕು. ಅಷ್ಟೇ ನಾನು ಹೇಳೋದು. ನೆನಪಿಟ್ಟುಕೊಳ್ಳುವುದು ಬಿಡುವುದು ಅವರವರಿಗೆ ಬಿಟ್ಟು. ಆದರೆ ಅವರು ನೆನಪು ಇಡಲಿ ಅಂತೇಳಿ ಉಪಕಾರ ಮಾಡುವುದಿಲ್ಲ. ಯಾರಿಗೆ ಕೊಟ್ಟಿದೆ ಏನಂತ ಅವರಿಗೆ ನೆನಪೇ ಇರುವುದಿಲ್ಲ. ನನ್ನಂಥವು ಹೇಳಿದಾಗ ಹೌದು ಹಾಗಿರಬಹುದು ಎಂದು ತೋರ್ತದೆ. ಅವರು ಆ ಪೂಜ್ಯತಾ ಭಾವದ ಮನುಷ್ಯ ಯಾವತ್ತೂ ಚಿರಾಯುವಾಗಿ ಒಳ್ಳೆಯದಾಗಿ ಒಳ್ಳೆ ಕೀರ್ತಿಯಾಗಿರಲಿ. ಸಂತೋಷ ನಮಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.